ಏನ ತಾಳಿ ಕಟ್ಟೋಕಂತ ಆಗ್ಲಿ ಅದಕ್ಕೆ ಶಿವಲೇಸಿ ನಮ್ಮಿ ಕಟ್ಟೋದೇನ 3 ಗಂಟೆ ಹಾಕಿ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಜಾತ್ರೆಗೆ ಅದು ಬೇಕಿದ್ಬೇಕು ಹಠ ಮಾಡ್ಬೇಡ. ಬೆಳಿಗ್ಗೆ ಜಾತ್ರೆಲಿ ಇದೆ ನಿಂಗೆ, ಅದಕ್ಕೆ ತಿನ್ಕೊಂಡು ಹೋಗ್ಬಿಡು. ಮುಷ್ಕಿರಲ್ಲ ಮತ್ತೆ ಅಂತ ಬೇಕಾದ್ರೆ ಒಂದ್ ರೌಂಡ್ ಊಟ ಬೇಕಾದ್ರೆ ಮಾಡ್ಬೈಲ್ಲ ಒಂದು ಡಬ್ಬಿಲ್ ಕಟ್ಕ ಬಂದ್ರೋಡಿಲ್ಲ ಮಾತೇ ಇಲ್ಲ. ಅದೇ ರೀತಿಯಾಗಿ ಎಂದಿನಂತೆ ಇವತ್ತು ಕೂಡ ಲೇಟ್ ಆಗಿ ಬಂದಿರುವಂತ ವಸಂತ್ ಕುಮಾರ್ ಅವರಿಗೆ ಸ್ವಾಗತ ಸುಸ್ವಾಗತ. ಶ್ರೀ ಕುಮಾರ ಕುಮಾರ ವಸಂತ್ ನಾಯ್ಕ್ 60 ವರ್ಷ, ಗಣೇಶ್ ನಗರ. ಅಲ್ಲ ಇದು ಪೆನ್ಷನ್ ಇದು ಮಾಡೋದು ರೆಡಿ ಮಾಡಿದೆ ಈಗ 60. ಈ ಲೋಪಾರ್ ನನ್ನ ಮಕ್ಕಳಕ ನೀವು ಉತ್ತರ ಕೊಡ್ಬೇಕು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಈ ಲೋಪಾರ್ ನನ್ನ ಮಕ್ಕಳನ್ನ. ನಾವಣ ಬೆಳಿಗ್ಗೆ ಜಾತ್ರೆ ಹೊಂಟಾರೆ ಬರ್ತಿಲ್ಲ ಹೇಳು. ನಾವಣ ಬೆಳಿಗ್ಗೆ ಜಾತ್ರೆ ಹೊಂಟಾರೆ ಬರ್ತಿಲ್ಲ ಅಷ್ಟೇ. ನಾವಣ ಬೆಳಿಗ್ಗೆ ಜಾತ್ರೆ ಹೊಂಟಾರೆ ಬರೋನೇ ಇಲ್ಲ ಹೇಳು. ಕರೆಯಲ್ಲ, ನಾವು ಕರೆಯಲ್ಲ, ನಾವು ದುಡ್ಡು ಮಾಡಾರೆ ಕರೆಯಲ್ಲ. ಈ ನನ್ನ ಮಗನ ಮನೆಯಲ್ಲಿ ಒಂದೊಂದ್ಸಲ ಜಿರಳೆಗೂ ಹೊಟ್ಟೆಗೇನು ಸಿಗದೆ ಉಪವಾಸ ಸಾಯ್ತಾರೆ. ಜಾತ್ರೆಗೆ ಜೈ. ಒಬ್ಬ ಪಾರ್ಕಿಂಗ್ ದುಡ್ಡು ಕೇಳ್ತಿದ್ರು ಹೇಳಿ ಅವ್ರ ಪರಿಚಯನೇ ಇಲ್ದಿದ್ದವ್ರ ತರ ಹೆಂಗ ನಿಂತಾನಂದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೊಟ್ಟೇನ ಕೊಡ್ತಿದ್ನಲ್ಲ ಮರೆಯ ಅಲ್ಲ ಅಲ್ಲ 360 ರೂಪಾಯಿ ತಂದಿದ್ದ, 60 ರೂಪಾಯಿ ಕೊಟ್ಟ. ಇನ್ನು 300 ರೂಪಾಯಿ ಜಾತ್ರೆ ಮಾಡ್ಬೇಕಲ್ಲ ಈಗ. ಅದ್ರಲ್ಲಿ ಆಟ ಆಡ್ಬೇಕಾ, ಊಟ ಮಾಡ್ಬೇಕಾ, ತಿಂಡಿ ತಿನ್ಬೇಕಾ? ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಾವು ಗಾಡಿನ ಇಲ್ಲಿ ಅಲ್ಲಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಇಡಬೇಕು, ಇಷ್ಟು ದೂರ ಗಾಡಿ ಇಡಬೇಕಲ್ಲಿ ಗೊತ್ತಿದ್ರು ಮನೇಲೆ ಗಾಡಿ ಇಟ್ಟು ಬರ್ಬೋದಿತ್ತಲ್ಲ ಮರೆಯ. ಒಬ್ಬ ಫಸ್ಟ್ ದೇವ್ರ ದರ್ಶನ, ಆಮೇಲೆ ಊಟ ಮಾಡುವ ಅಂದ. ಈಗ ಬಿರಿಯಾನಿ ಹೋಟ್ಲು ನೋಡಿದ್ದೆ, ಫಸ್ಟ್ ಊಟ ಮಾಡ್ಕೊಳ್ಳುವಲ್ಲಿ ಆಮೇಲೆ ದೇವ್ರು ನೋಡುವ ಅಂತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗಪ್ಪ ನೋಡ್ಕೊಂಡು ಹೋಗಲ್ಲ ಮೇಲೆಲ್ಲವ. ಡ್ರೋನ್ ಒಂದ್ ಜೊತೆ ಮೇಲೆ ಹಾಕೊಂಡೆ ಕ್ರಾಶ್ ಮಾಡಿ, ಇನ್ನೊಂದ್ ಜೊತೆ ಮೇಲೆ ಹಾಕೊಂಡೆ. ಎಲ್ಲರಿಗೂ ಕ್ರಶ್ ಆದ್ರೆ ಬರೀ ಕ್ರಾಶ್ ಆಗ್ತದ ಮರೆ. ಬರೀ ನೋಡ್ಕೊಂಡು ಓಡಾಡೋ ಕ್ಯಾಂಡಿ ಕ್ರಶ್ ಆಗ್ಬಿಡುದು. ಅರ್ಥ ಆಯ್ತು ಅನ್ಸುತ್ತೆ. ದೇವ್ರ ಹತ್ರ ನಮ್ ಚಪ್ಪಲ್ ಮಾತ್ರ ಎಲ್ಲೂ ಹೋಗಿರ್ಲಿ ಬೇಡ್ಕೊಂಡನ. ಜೀವನದಲ್ಲಿ ಫಸ್ಟ್ ಟೈಮು ಒಳ್ಳೇದೊಂದು ಶಿವ ಹಾಕ ಬಂದಾರೆ. What is sudden surprise? ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ದೊಡ್ಡ ಜೈ ಅಂದ್ರೆ ವಸಂತರ ಕಡೆಯಿಂದ ಕಬಾಬ್ ಕೂಡ ವ್ಯವಸ್ಥೆ ಇದೆ. ನಾನು ವಸಂತ ಸಣ್ಣಿಂದ ದೋಸ್ತರು, ಸಣ್ಣಿಂದ ಅಲ್ಲ ಬಿಡು, ತುಂಬಬೇಕಿದ್ರೆ ವಸಂತ 16 ವರ್ಷ ಆಗಿತ್ತು. ನಮ್ಮನ್ನ ಎಷ್ಟು ಅಂತಿರೋದು? ಎಷ್ಟಣ್ಣ ಅಂದಿರೋದು? ಗೊಂಬೆ ತಗೊಂಡು ಹೋಗೋದಾನೆ ಇವತ್ತು. ವಸಂತಿಂಗೆ ಸಣ್ಣಿಂದ ಅವ್ರ ಮನೇಲಿ ಹೇಳ್ತೀನಿ ಗೊಂಬೆ ಅಂತ ಹುಡುಗಿ ಸಿಗ್ತದೆ ಹೇಳಿ, ಸಿಗ್ಲಿಲ್ಲ. ಅದಕ್ಕೆ ಗೊಂಬೆನ ತಗೊಂಡು ಹೋಗಿ ರೆಡಿ ಆಗಾನೆ. ವಸಂತನವರಿಂದ ಗೊಂಬೆಯನ್ನು ಖರೀದಿ ಮಾಡಿ ಗೊಂಬೆ ಜೊತೆಗೆ ಇವತ್ತು ನಡ್ಕ ಓಡಾಡ್ ಬೇಜಾರು ಬಂತು. ಒಂದು ಜೀಪ್ ತಗೊಳ್ವೇನ? ನೀ ಜೀಪ್ ತಗೋಣ, ಫಸ್ಟ್ ಚಪ್ಪಲಿ ತಗಂತ. ಟೀಮ್ ಶರ್ಟ್ ಇವತ್ತೊಂದು ಹೊಸ ಮೆಂಬರ್ ಬಂದಾನೆ. ಅದ್ರ ತಗೊಂಡ ನೋಡ್ರೆ 4 ದಿನ ಇರ್ತದನ್ನೋ ಗ್ಯಾರಂಟಿ ನಂಗಿಲ್ಲ. ಯಾಕಂದ್ರೆ ಡ್ರೋನ್ ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿ ಕ್ರಾಶ್ ಮಾಡಾಗದ ಈಗಾಗಲೇ. ಸೆನ್ಸರ್ ಚೆಕ್ ಮಾಡಕ್ ಹೋಗಿ ಡ್ರೋನ್ ನದಿ ಮೇಲೆ ಹಾಕೊಂಡ. ಇದನ್ನ ಏನ್ ಮಾಡೋದು ನೀವು? ಎಲ್ಲ ಹಾಕಿ ಹಾಳು ಮಾಡವ. ಬಾ ಕಿತ್ನಾ ಇಸ್ಕೋ. ಕರೆಕ್ಟ್ ನಮ್ ಜಾತ್ರೆ ಬಜೆಟ್ ಹೇಳದಲ್ಲ ಅಲ್ಲಿ. ಜೀಪ್ ಸಮೇತ ಹಂಗೆ ತೊಡದ ನೀನು. ಓಡೋ ಬಿಟ್ಟಿಲ್ಲ ಮತ್ತೆ. ಬಾರ ಕರ್ದವ್ ನೀನ ಈಗ ಬಾಬಾ. ನೀ ಆರಾಮಿರಲ್ಲ ಈಗ, ನಮ್ಗೆ ಸಿಕ್ಕಿದೆ. ಇವತ್ತು ನಮ್ಮ ವಸಂತನವರಿಂದ ಬಿರಿಯಾನಿ ಸೇವೆ ಕೂಡ ನಡೀತಾ ಇದೆ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ರೈತರಿದ್ದಾಗೆ ಮರ ನೀವು ಡೇಟಲ್ಲಿದ್ದ ಪಾಪ ಅಲ್ಲೇ ಒಂದು ಇಡೀ ಪ್ಯಾಕೆಟ್ ಬ್ರೆಡ್ ತಿಂದ. ಆಯ್ತಾ ಸ್ವೀಟ್ ಬ್ರೆಡ್ ಚಲೋ ಆಗಲ್ಲ ಬಿರಿಯಾನಿ. ಹೌದು. ಇವತ್ತಿನ ನಮ್ಮ ಅನ್ನದಾನಿ ನಗುತ್ತಾ ನಗುತ್ತಾ ಬಾಳು ನೀನು
ಅಲ್ವಾ ಆ ಹೋಟ್ಲ 100 ಸಲ ಆದಿಲ್ ಬೇಕಾರ ಸಣ್ಣಿಂದ ದೋಸ್ತ ಬಿಲ್ ಆದ್ಮೇಲೆ ಬಿಲ್ ಮಾಡಿದ್ಮೇಲೆ ಒಂದು ದೋಸ್ತಿ ಬಿಡುವ ಅನ್ಸುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕಪ್ಪಂಗೆ ಮದುವೆ ಆಗಿ ಮಕ್ಕಳನ್ನ ತೊಟ್ಲಾಗ ಹಾಕ್ಬೇಕಲ್ಲ ಆಸೆ ಇತ್ತಂತ ಅದಾಗ್ಲಿಲ್ಲ. ಅದ್ರ ಸಲುವಾಗಿ ಇವತ್ತು ನಮ್ಮಿಬ್ರಿಗೂ ತೊಟ್ಲ ಸುಗತ್ತಾನೆ. ಬಾಯ್ ಲುಡೋ ಕೆಳಗೆ ಮೊದಲೇನಾ ಫ್ರೀ ಇದ್ರು, ನಾವು 4 ಜನ ಫ್ರೀ ಇದ್ರು. ಜೀವನದಲ್ಲಿ ಹೆದರಬಾರ್ದು. ಯಾವತ್ತೂ ಜೀವನದಲ್ಲಿ ಮೇಲ್ ಬರುದಿಲ್ಲ. ಇಷ್ಟು ಮೇಲ್ ಬಂದೆ ನಾನು ಟಾಪ್ ಅಲ್ಲಿ ಇಲ್ಲಿಂದ ಇನ್ನೂ ಟಾಪಿಗೆ ಹೋಗ್ತಿದ್ರೆ ಇನ್ನೊಂದು 5 ನಿಮಿಷ ತಿರ್ಸಿದ್ ಇನ್ನೂ ಟಾಪಿಗೆ ಹೋಗ್ತಿದ್ರೆ ಇದಕ್ಕಿಂತ ಮೇಲೆ ಹೋಗ್ತಿದ್ರು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಟಿಕೆಟ್ ಅನ್ನು ತಗೊಳ್ತಿರುವಂತ ಜಿತೇಶ್ ಕುಮಟಾಕರ್ ಅವರು 50 ರೂಪಾಯಿ ಟಿಕೆಟ್ 2 ಜನ ತಗೊಳ್ಳೋಕೆ ಅವನಂತ 3 ಸಲ 50 ರೂಪಾಯಿ ಇಸ್ಕೊಂಡಿಲ್ಲ. ಇದ್ರ ಬಗ್ಗೆ ಏನಂತೆ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇವತ್ತು ಬೆಳಗ್ಗೆ ದೇವ್ರ ಹತ್ರ ಯಾರ ಮುಖ ನೋಡಬಾರ್ದು ಅನ್ಕೊಂಡು ಪೂಜೆ ಮಾಡಿದ್ದೆ. ಅದೇ ಮುಖ ನೋಡಂಗಾಯ್ತು ಇವತ್ತು. ಅದೇ ಮುಖ ಕಂಡು ಮುಂದೆ ಬಂತು. ಹೋಗುವೇನಾ? ಇವನ್ ಮುಖ ನೋಡಿದ್ರೆ ನಿಮ್ಗೆ ಸಾಧ್ಯ ಇಲ್ಲ ಅಲ್ಲಿ. ಹೋಗುವ ಸರಿ ಕರ್ಕೊಂಡು ಹೋಗಲಿ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಬಂದ್ರೆ ಅಲ್ಲ ನಿಮ್ದು ವಿಡಿಯೋಸಾಗೆ ನಿಂತಿದ್ಯಾ ನೀವು ಕಂಟೆಂಟ್ ಮಾಡ್ತಾ? ಬಾಯ್ ಬಾಯ್.